ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ಕತೆ ಬುದ್ಧಿವಂತ ಕುರಿಮರಿ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಂಪುರ ಅನ್ನುವಂತಹ ಒಂದು ಹಳ್ಳಿ ಇತ್ತು. ಈ ಹಳ್ಳಿಯ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಾಡಿತ್ತು. ಅಲ್ಲಿ ಅನೇಕ ಕಾಡು ಮೃಗಗಳು ವಾಸಿಸ್ತಾ ಇದ್ವು. ಹಳ್ಳಿಯಲ್ಲಿದ್ದ ಕುರಿಮರಿಗಳನ್ನು ಜನರು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಮೈದಾನದಲ್ಲಿ ಮೇಯೋಕೆ ಬಿಡ್ತಾ ಇದ್ರು. ಕುರಿಮರಿಗಳಿಗೂ ಗೊತ್ತಿತ್ತು, ಮುಂದೆ ಹೋದರೆ ದೊಡ್ಡ ಕಾಡಿದೆ, ಅಲ್ಲಿನ ಕ್ರೂರ ಪ್ರಾಣಿಗಳು ತಮ್ಮನ್ನು ತಿಂದು ಮುಗಿಸ್ತವೆ ಅಂತ. ಅದಕ್ಕೆ ಅವುಗಳು ಕೂಡ ಆ ಮೈದಾನದಲ್ಲಿಯೇ ಮೇಯ್ತಾ ಇದ್ವು. ಆದರೆ ಒಂದಿನ ಒಂದು ಪುಟ್ಟ ಕುರಿಮರಿ ಕುತೂಹಲದಿಂದ ಆ ಕಾಡಲ್ಲಿ ಏನಿರ್ಬೋದು, ತುಂಬ ಹುಲ್ಲೇನಾದರೂ ಇರ್ಬೋದಾ ಅಂತ ಅಂದ್ಕೊಂಡು ಅಮ್ಮನಿಗೂ ಹೇಳಿದೆ ಆ ಕಾಡೊಳಗಡೆ ಹೋಗಿಬಿಡುತ್ತೆ. ಕಾಡಿಗೆ ಹೋದ ಕುರಿಮರಿಗೆ ದಾರಿ ತಪ್ಪಿಡುತ್ತೆ. ಎಲ್ಲಿಗೆ ಹೋಗಿದ್ದೀನಿ, ಹೇಗೆ ವಾಪಸ್ ಬರೋದು ಒಂದೂ ಗೊತ್ತಾಗಲ್ಲ. ಅಷ್ಟರಲ್ಲಿ ಒಂದು ಕ್ರೂರ ಹುಲಿ ದಾರಿ ತಪ್ಪಿರುವ ಕುರಿಮರಿಯ ಮುಂದೆ ಬಂದು ನಿಲ್ಲುತ್ತೆ. ವಾವ್, ಇವತ್ತು ರುಚಿಯಾದ ಭೋಜನ ತಿನ್ನುವ ಅವಕಾಶ ಸಿಕ್ಕಿದೆ, ಈ ಕುರಿಮರಿಯನ್ನು ತಿನ್ನಲೇಬೇಕು. ಆಗ ಅದಕ್ಕೆ ಅದರಮ್ಮ ಹೇಳಿದ ಮಾತು ನೆನಪಾಗುತ್ತೆ, ಏನೇ ಕಷ್ಟ ಬಂದು ಧೈರ್ಯ ಕೆಡಬಾರ್ದು, ಅದನ್ನು ಗೆಲ್ಲಬೇಕು ಅಂತ. ಅಯ್ಯೋ ಹುಲಿರಾಯ, ನೀವು ನನ್ನನ್ನು ತಿನ್ನಲು ಬಯಸಿದ್ದೀರಾ? ನಾನಿಂದು ಕಾಡಿನ ರಾಜ ಸಿಂಹದ ಆಹಾರವಾಗಲಿದ್ದೇನೆ. ಅವರು ನನ್ನನ್ನು ಅವರ ಗುಹೆಗೆ ಬರ ಹೇಳಿದ್ದಾರೆ. ನನಗೇನು ನಿಮ್ಮ ಆಹಾರವಾಗಲು ಇಷ್ಟವಿದೆ, ಆದರೆ ನೀವು ನನ್ನನ್ನು ತಿಂದರೆ ಸಿಂಹರಾಜ ಖಂಡಿತ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅಲ್ಲಿ ನೋಡಿ, ಮರದಲ್ಲಿ ಒಂದು ಮಂಗ ನನ್ನನ್ನೇ ಹಿಂಬಾಲಿಸುತ್ತಿದೆ. ಅದನ್ನು ನನ್ನ ಹಿಂದೆ ಕಾಡಿನ ರಾಜ ಸಿಂಹ ಬಿಟ್ಟಿದ್ದಾರೆ ಅಂತ ಕುರಿಮರಿ ಹುಲಿಯಿಂದ ರಕ್ಷಿಸಿಕೊಳ್ಳಲು ಹೇಳಿತು. ಹುಲಿಗೂ ಕೂಡ ಭಯ ಆಯಿತು. ಅದಕ್ಕೆ ಅದು ಸುಮ್ಮನೆ ಹೊರಟು ಹೋಯಿತು. ಹುಲಿ ಹೊರಟೋಗಿದ್ದನ್ನು ನೋಡಿದ ಕುರಿಮರಿ ಅಲ್ಲಿಂದ ಒಂದೇ ಸಮನೆ ಓಡೋಕೆ ಶುರು ಮಾಡಿತು. ಕುರಿಮರಿಯ ದುರಾದೃಷ್ಟಕ್ಕೆ ಅದು ಸಿಂಹದ ಕಣ್ಣಿಗೆ ಬಿತ್ತು. ಸಿಂಹರಾಜ, ನಿಲ್ಲು ಕುರಿಮರಿ, ನನಗೆ ಆಹಾರವಾಗು ಅಂತ ಕುರಿಮರಿಯ ಮುಂದೆ ಹೇಳ್ತು. ಆದರೆ ಕುರಿಮರಿ ಸ್ವಲ್ಪನೂ ಭಯ ಪಡದೆ, ಪ್ರಣಾಮಗಳು ಕಾಡಿನ ರಾಜ, ನೀವೀಗ ನನ್ನನ್ನು ತಿನ್ನಲು ಬಯಸಿದ್ದೀರಾ? ಆದರೆ ಸಿಂಹಿಣಿಯವರು ನಿಮಗಾಗಿ ನನ್ನನ್ನು ಉಡುಗೊರೆಯಾಗಿ ನೀಡಲು ಬಯಸಿದರು. ಅವರು ನಿಮಗೆ ತಿಳಿಯದಂತೆ ನನ್ನನ್ನು ನಿಮಗೆ ಆಹಾರವಾಗಿ ನೀಡಲು ಇಚ್ಛಿಸಿದ್ದಾರೆ. ಅದಕ್ಕೆ ನನ್ನನ್ನು ಬರ ಹೇಳಿದ್ದಾರೆ. ನೀವು ಈಗಲೇ ನನ್ನನ್ನು ಅವಸರಪಟ್ಟು ತಿಂದರೆ ಸಿಂಹಿಣಿಯವರಿಗೆ ಖಂಡಿತ ಕೋಪ ಬರುತ್ತದೆ. ನಾನು ಹೋಗಿ ನಿಮ್ಮ ಗುಹೆಯಲ್ಲಿ ಕಾಯುತ್ತಿರುತ್ತೇನೆ. ಸಿಂಹಿಣಿಯವರೇ ನಿಮ್ಮನ್ನು ಅಲ್ಲಿಗೆ ಕಳುಹಿಸುತ್ತಾರೆ. ಆಗ ನೀವು ನನ್ನನ್ನು ತಿನ್ನಬಹುದು. ನಿಮ್ಮನ್ನು ಅವರು ತುಂಬಾ ಪ್ರೀತಿಸುತ್ತಾರೆ. ಅದಕ್ಕಾಗಿ ನನ್ನನ್ನು ಹಿಂಬಾಲಿಸಲು ಹುಲಿಯನ್ನು ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಹುಲಿ ಮರಿ ನನ್ನನ್ನೇ ಯಾವಾಗಲೂ ಹಿಂಬಾಲಿಸುತ್ತಿದೆ. ಓಹೋ, ಇದು ನನ್ನ ರಾಜಕುಮಾರಿ ನನಗೆ ಮಾಡಿರುವ ಉಡುಗೊರೆಯೇ? ಇರಲಿ ಇರಲಿ, ನಾನು ಈಗಲೇ ತಿಂದರೆ ಅವಳಿಗೆ ಖಂಡಿತ ಕೋಪ ಬರುತ್ತದೆ. ನೀನು ನನ್ನ ಗುಹೆಯಲ್ಲಿಯೇ ಹೋಗಿ ಕುಳಿತಿರು. ಆಮೇಲೆ ನನಗೆ ಸಿಂಹಿಣಿ ಉಡುಗೊರೆ ನೀಡಿ ಆದ ಮೇಲೆ ನಿನ್ನನ್ನು ತಿನ್ನುತ್ತೇನೆ. ಹೋಗು ಹೋಗು, ಬೇಗ, ತಡ ಮಾಡಬೇಡ ಅಂತ ಸಿಂಹ ಹೇಳುತ್ತೆ. ಕುರಿಮರಿ ಹಿಂತಿರುಗಿ ನೋಡೋದೇ ಇಲ್ಲ, ಓಡೋಕೆನೇ ಶುರು ಮಾಡುತ್ತೆ. ತುಂಬ ದೂರ ಓಡಿದ್ಮೇಲೆ ಅದರ ಅಮ್ಮ ಇರೋ ಜಾಗಕ್ಕೆ ಅದು ತಲುಪುತ್ತೆ. ಹಾಗೂ ಅಮ್ಮನ ಬಳಿಯಲ್ಲಿ ಎಲ್ಲನೂ ಹೇಳುತ್ತೆ. ಮಗುವಿನ ಧೈರ್ಯವನ್ನು ಕೊಂಡಾಡುತ್ತೆ ಹಾಗೂ ಹಿಂದೆಂದೂ ಆ ಕಾಡಿಗೆ ಹೋಗದಂತೆ ಎಚ್ಚರಿಕೆ ನೀಡುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ಧೈರ್ಯ ಮತ್ತು ಬುದ್ಧಿವಂತಿಕೆ ಇದ್ದರೆ ಎಂಥ ದೊಡ್ಡ ಅಪಾಯವನ್ನು ಕೂಡ ಗೆಲ್ಲಬಹುದು ಅಂತ. ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.